ಈ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಪ್ರಸ್ತಾವ ಕಮಿಟಿಯಲ್ಲಿ ಆದಾಗ ರಾಜ್ಯ ಸರ್ಕಾರದ ಪ್ರತಿನಿಧಿ ಒಬ್ಬರು ಅದರಲ್ಲಿ ಇರ್ತಾರಲ್ವಾ, 4 ಜನ ಇರ್ತಾರೆ. ಅವ್ರು ಇರ್ತಾರಲ್ವಾ, ಅವ್ರು ಅದನ್ನು ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ವಾ? ಎಲ್ಲರೂ ವಿರೋಧ ಮಾಡೋಕ್ಕೆ ಸಾಧ್ಯ ಇದೆ. ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಸ್ಪೀಕ್. ಎಸ್ ಎವ್ರಿಬಡಿ, ಬಿಕಾಸ್ ಈ ಬೋರ್ಡ್ UDD ಇದ್ನಲ್ಲಿ ಬರುತ್ತೆ. ನನ್ನ ಪ್ರಕಾರ UDD ಅಡಿಷನಲ್ ಚೀಫ್ ಸೆಕ್ರೆಟರಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಐ ಥಿಂಕ್ ಈ ಶುಡ್ ಬಿ. ಐ ಡೋಂಟ್ ನೋ ಹೂ ಆರ್ ದ ಬೋರ್ಡ್ ಮೆಂಬರ್ಸ್. I only know that 5 one is chairman is central government. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಹತ್ರ ಒಂದು ಪ್ರಸ್ತಾವನೆ ಕಳಿಸ್ಬಿಟ್ಟು ನೀವು ನಾನು ವಿರೋಧ ಮಾಡ್ತೀನಂತ ಚೇರ್ಮನ್ಗೆ ತುಂಬ ಕಷ್ಟ ಆಗತ್ತೆ. ಇಟ್ ಈಸ್ ನಾಟ್ ಈಸ್ಫುಲ್, ಬಿಕಾಸ್ ಅಲ್ಲಿ ಸೆಂಟ್ರಿಗೂ ಸ್ಟೇಟ್ಗೂ ಗಲಾಟೆ ಟಿಗ್ ಆಫ್ ಆರ್, ಅರ್ಥ ಆಯ್ತಾ, ಇದಾಗುತ್ತೆ. ಅದಕ್ಕೆ ಮೋಸ್ಟ್ಲಿ ಅವನಿಗೆ ಪವರ್ ಇಲ್ಲದೆ ಅವ್ರಿಗೆ ಹಿ ಕೆನಾಟ್ ಡೂ ಎನಿಥಿಂಗ್. ಸೊ ನಾನು ಇಲ್ಲೇ ಪ್ರಸ್ತಾವನೆ ಮಾಡುವಾಗ it should be thoroughly discussed and presented in a way where it is affordable, where it meets also the requirement of BMRCL. ನಾನು ಅದು ಹೇಳಲ್ಲ, because see, without funds BMRCL cannot be run. ಬಟ್ ಟೈಮಿಗೆ ಅದು ಮಾಡಬೇಕು. ನೀವು ಒಂದೇ ಸತಿ ನೀವು ಹೋಗ್ಬಿಟ್ಟು ನಾನು ಇವತ್ತು 6 ಹೊಡೆದ್ಬಿಡ್ತೀನಿ ಅಂದರೆ ಆಗಕ್ಕಿಲ್ಲ. ಇವತ್ತು ನಾನು ಈ ಫಸ್ಟ್ ಬಾಲ್ 6 ಹೊಡೆದ್ಬಿಡ್ತೀನಿ, ಇವತ್ತು ನಾನು ಕಷ್ಟ ಇದೆ. ಗೊತ್ತಾ, ಜನರು ಇಲ್ಲಿ ಓಡಾಡ್ತಾರೆ. ಅದಕ್ಕೆ ಸಮಸ್ಯೆ ಆಗೋದು ಪೀಪಲ್ ಹೂ ಆರ್ ವನ್ರಬಲ್, ಹೂ ಆರ್ ಪೂರ್, ಹೂ ಆರ್ ಸ್ಟೂಡೆಂಟ್ಸ್, ಹೂ ಆರ್ ಡೈಲಿ ಟ್ರಾವೆಲರ್ಸ್. ಇವಾಗ ನೀವು 5% ಅಂತ ಹೇಳಿದ್ರಿ. ನನ್ನ ಪ್ರತಿ ಮಂತ್ ಎಕ್ಸ್ಪೆನ್ಸಸ್ಸು 2,000 ರೂಪಾಯಿ ಅಂದರೆ 5 ಹೋಗ್ತಾ 5 ಬರ್ತಾ 10% ಆಗುತ್ತೆ. 200 ರೂಪಾಯಿ ಜಾಸ್ತಿ ಆಗುತ್ತೆ ಮಿನಿಮಮ್. ನಾನು ಐ ಆಮ್ ಟೇಕಿಂಗ್ 200 ರೂಪೀಸ್ ಒಂದು ಪಾಕೆಟಿಂದ ಹೋಯ್ತಾ 10 ರೂಪೀಸ್ ಆದ ಒಂದು ಲೆಕ್ಕ ಹಾಕೊಳ್ಳಿ, 20 ಆಗುತ್ತೆ. ಎಷ್ಟಾಯ್ತು? 600 ರೂಪೀಸ್ ಆಯ್ತು. ಅದ್ರ ಜೊತೆಯಲ್ಲಿ ಮಂತ್ಲಿ ಪಾಸು ಜಾಸ್ತಿ ಮಾಡಿದ್ದಾರೆ, ಡೈಲಿ ಪಾಸು ಜಾಸ್ತಿ ಮಾಡಿದ್ದಾರೆ. ಅಕ್ರಾಸ್ ದ ಬೋರ್ಡ್ 5% ಜಾಸ್ತಿ ಆಗ್ಬಿಟ್ರೆ ನೀವು ಲೆಕ್ಕ ಹಾಕೊಳ್ಳಿ. ನಮ್ಮ ಸಮಸ್ಯೆ ಏನು ಅಂದರೆ ಈ ಮಾಸ್ ಟ್ರಾನ್ಸ್ಪೋರ್ಟ್ನ ನೀವು ಪ್ರೋತ್ಸಾಹಿಸಬೇಕು. ದೇ ಶುಡ್ ಸಪೋರ್ಟ್ ಅಂಡ್ ಎಕ್ಸ್ಟ್ರಾ ಫಂಡ್ಸ್. ಪ್ರಶ್ನೆ ಇರೋದೇ ಇಲ್ಲಿ. ಇತ್ತೀಚೆಗೆ ಒಂದು ವರದಿ ಬಂದಿದೆ, ಬೆಂಗಳೂರಿನಲ್ಲಿ ವಿಪರೀತ ಟ್ರಾಫಿಕ್ ಇದೆ ಅನ್ನುವಂಥ ವರದಿ. ವಾಹನ ಸಂಚಾರಗಳ ದಟ್ಟಣೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ ಅನ್ನುವಂಥ ವರದಿ ಇದೆ. ಸರ್ಕಾರಗಳು ಟ್ರಾಫಿಕ್ ಅನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಕೆಲವೊಂದಿಷ್ಟು ಪ್ರಯೋಗಾತ್ಮಕ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತವೆ. ಅದರ ಜೊತೆಗೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ. ಇವೆಲ್ಲದರ ನಡುವೆ ಈ ಪರಿಪ್ರಮಾಣದಲ್ಲಿ ದರ ಏರಿಕೆ ಪ್ರತಿ ವರ್ಷ ಆಗ್ತಾ ಹೋಗೋದಾದ್ರೆ ಸಾರ್ವಜನಿಕ ಸಾರಿಗೆಯನ್ನು ಹೊರತುಪಡಿಸಿ ಸಾರ್ವಜನಿಕರು ವೈಯಕ್ತಿಕ ಸಾರಿಗೆ ಕಡೆಗೆ ಬರ್ತಾರೆ. ಇದರಿಂದ ಮತ್ತಷ್ಟು ಸಾರ್ವಜನಿಕ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ. 100%. ಇವಾಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಜಯನಗರಿಂದ ಇಲ್ಲಿ ಬರ್ತೀನಿ. ಓಕೆ, ನಾನು ಇಲ್ಲಿ 9 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಇಂಟರ್ಚೇಂಜ್ ನಾನು ಕೆಂಪೇಗೌಡಲ್ಲಿ ಮಾಡ್ತೀನಿ. ಇಲ್ಲಿ ಬರುವಾಗ 57 ರೂಪೀಸ್ ಕೊಡ್ತೀನಿ ನಾನು. ಓಕೆ, ನಾನು ಅದೇ ಸ್ಕೂಟ್ರಲ್ಲಿ ಬಂದರೆ ನಾನು 50 ಕಿಲೋಮೀಟರ್ಸ್ ಒಂದು ಲೀಟ್ರಿಗೆ 50 ಕಿಲೋಮೀಟರ್ ಇದು ಕೊಡುತ್ತೆ ಮೈಲೇಜು. 18 ರೂಪಾಯಲ್ಲಿ ಬರ್ತೀನಿ. ಎಷ್ಟು ಜಾಸ್ತಿ ಆಯಿತು ಲೆಕ್ಕ ಹಾಕೊಳ್ಳಿ. ಸ್ಟಿಲ್ ಬಿಕಾಸ್ ನನ್ನ ಪ್ಯಾಷನ್ ರೈಲ್ವೇಸ್, ಐ ವಾಂಟ್ ಟು ಸಪೋರ್ಟ್ ಮಾಸ್ ಟ್ರಾನ್ಸ್ಪೋರ್ಟ್, ಐ ಆಮ್ ಯೂಸಿಂಗ್ ಇಟ್. ಇವತ್ತು ನಾನು ಕಲ್ಯಾಣ್ ನಗರಕ್ಕೆ ಹೋಗಿದ್ದೆ. ಒಂದು ಬ್ಯಾಂಗ್ಳೂರ್ ಮೊಬಿಲಿಟಿ ಮೇಲೆ ಡಿಸ್ಕಷನ್ ಇತ್ತು. ನಾನು ಅಲ್ಲಿ ಹೋದೆ, ನಾನು ಮೆಟ್ರೋಲ್ ಹೋದೆ, ಅಲ್ಲಿಂದ ರ್ಯಾಪಿಡೋ ತೊಗೊಂಡೆ. ನಾನು ಜಾಸ್ತಿ ಆಯಿತು, ಆದರೂ ನಾನು ಹೋದೆ, ಮೆಟ್ರೋಲೇ ಹೋದೆ. ನಾನು ಸ್ಕೂಟ್ರಲ್ಲಿ ಹೋಗಿದ್ರೆ ನನ್ನ ಎಂಟೈರ್ ಜರ್ನಿ ನನಗೆ ಐ ವುಡ್ ಹ್ಯಾವ್ ಸೇವ್ಡ್ ಅಬೌಟ್ 90 ರೂಪೀಸ್. ಓಕೆ, ಬಟ್ ಮೆಟ್ರೋಗೆ ಸಪೋರ್ಟ್ ಮಾಡೋಣ ನಾವು ಅಂತ ನಾನು ಹಂಗೆ ಹೋದೆ.